ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೆಚ್ಚಳ ಆಗೋದು ಗ್ಯಾರಂಟಿ, ಜನಕ್ಕೆ ಇದು ಬರೆ ಆಗೋದು ಕೂಡ ಗ್ಯಾರಂಟಿ. ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ನ ಕೂಡ ಜಾಸ್ತಿ ಮಾಡಿರೋದ್ರಿಂದ ಇವ್ರು ಏನೇ ಕಾರಣ ಕೊಡ್ಲಿ, ಇವ್ರು ಏನೇ ಟೆಕ್ನಿಕಾಲಿಟೀಸ್ ಅನ್ನ ಹೇಳಲಿ, ಜನ ಕೇಳೋದು ಸ್ವಾಮಿ ನಮ್ ಜೇಬಿಗೆ ಯಾಕೆ ಕತ್ತರಿ, ನಿಮಗೆ ಇದನ್ನ ರಾಜ್ಯದ ಆದಾಯ, ರಾಜ್ಯದ ಬೊಕ್ಕಸವನ್ನ ಯಾಕೆ ಬರಿದು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಯಾವುದಕ್ಕೂ ಹಣ ಇಲ್ಲ, ಎಲ್ಲದಕ್ಕೂ ಜನರೇ ಕಟ್ಲಿ ಅಂತ ಯಾಕೆ ರಾಜ್ಯದ ಬೊಕ್ಕಸವನ್ನ ಬರಿದು ಮಾಡ್ಕೊಂಡು ಕೂತಿದ್ದೀರಾ ಅನ್ನೋದು ಜನರ ಪ್ರಶ್ನೆ. ಇವತ್ತು ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಯಾಗತ್ತೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಲೀಟರ್ಗೆ 81 ರೂಪಾಯಿ 2 ಪೈಸೆ ಇರತಕ್ಕಂಥದ್ದು ನಾಳೆಯಿಂದ ಡೀಸೆಲ್ 91 ರೂಪಾಯಿ 2 ಪೈಸೆಗೆ ಏರಿಕೆ ಆಗುತ್ತೆ. ಇವತ್ತು ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿ. ನಾಳೆಯಿಂದ ಡೀಸೆಲ್ 91 ರೂಪಾಯಿ ಏರಿಕೆ ಆಗತ್ತೆ. ರಾಜ್ಯದ ಜನರಿಗೆ ಬರೆ ಮೇಲೆ ಬರೆ. ಪ್ರಸ್ತುತ ಲೀಟರ್ಗೆ 81 ರೂಪಾಯಿ ಇದೆ 2 ಪೈಸಾ, ಹಾಗೇನೆ ಡೀಸೆಲ್ಗೆ 91 ರೂಪಾಯಿಗೆ ಏರಿಕೆ ಆಗುತ್ತೆ. ಇಂದು ಮಧ್ಯರಾತ್ರಿಯಿಂದಲೇ ನೂತನ ದರ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈ ದರ ಇವತ್ತು ಮಧ್ಯರಾತ್ರಿಯಿಂದನೇ ಜಾರಿಗೆ ಬರುತ್ತೆ. ಜನ ಆಲ್ರೆಡಿ ಮಧ್ಯಮ ವರ್ಗದ ಜನ ವಿಶೇಷವಾಗಿ ಈ ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಗ್ಯಾರಂಟಿ ಹಣವೇ ಎಷ್ಟೋ ಕಡೆ ಇನ್ನೂ ಬಂದಿಲ್ಲ. ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಣ ಒಂದ್ ಕಡೆ ಬಂದಿಲ್ಲ, ಮತ್ತೊಂದು ಕಡೆ ಅಕ್ಕಿ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆಯ ಬರೆ. ಜನ ಹೇಗ್ ಬದುಕಬೇಕು ಹೀಗಾದ್ರೆ ಅನ್ನುವಂಥದ್ದು ಜನರ ಪ್ರಶ್ನೆ. ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗಿದೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಹೇಳ್ತಾನೆ ಇದೆ. ಬಿಜೆಪಿ ಕೂಡ ಈ ಬೆಲೆ ಏರಿಕೆ ವಿರುದ್ಧ, ದರ ಏರಿಕೆ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದ ಮತ್ತೊಂದು ಬರೆ, ಜನಕ್ಕೆ ಮತ್ತೊಂದು ದರ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಡೀಸೆಲ್ ದರ ಜಾಸ್ತಿ ಆಗತ್ತೆ. ಜನಸಾಮಾನ್ಯರು ಬಳಸುವಂತಹ ಡೀಸೆಲ್ ದರ ಜಾಸ್ತಿ ಆಗತ್ತೆ. ಸೊ ಜನಸಾಮಾನ್ಯರ ಜೀವನ ಮತ್ತಷ್ಟು ಇನ್ನಷ್ಟು ದುಸ್ತರ. ನೂತನ ದರ ಹೈ ಸ್ಪೀಡ್ ಡೀಸೆಲ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯರಾತ್ರಿಯಿಂದಾನೇ ಈ ನೂತನ ದರ ಜಾರಿಗೆ ಬರುತ್ತೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಾಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಈಗ ಡೀಸೆಲ್ ಅನ್ನ 2 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರ ಜೀವನದ ಮೇಲೆ ಬರೆ ಹಾಕ್ತಾ ಇದೆ ಸರ್ಕಾರ. ಯಾಕೆ ಸರ್ಕಾರದ ಖಜಾನೆ ಬರಿದಾಗಿದೆಯಾ? ಸರ್ಕಾರ ದಿವಾಳಿ ಆಗ್ತಾ ಇದೆಯಾ ಫೈನಾನ್ಷಿಯಲಿ? ಶ್ರೀಲಕ್ಷ್ಮಿ, ರಾಜ್ಯ ಸರ್ಕಾರ ಮತ್ತೊಂದು ಜನಸಾಮಾನ್ಯ ಮೇಲೆ ಬರೆಯನ್ನು ಎಳೆದಿರುವಂತದ್ದು. ಡೀಸೆಲ್ ಮೇಲೆ ಮಾರಾಟ ತೆರಿಗೆ ದರವನ್ನ ಏರಿಸುವ ಮೂಲಕ, ಮಾರಾಟ ತೆರಿಗೆಯನ್ನ ಏರಿಸುವ ಮೂಲಕ ಜನರಿಗೆ ಶಾಕ್ ಅನ್ನು ಕೊಟ್ಟಿರುವಂತದ್ದು. 18.44 ಇದ್ದಂತ ಮಾರಾಟ ತೆರಿಗೆ ದರವನ್ನ ಈಗ 21.17ರಷ್ಟು ಏರಿಕೆ ಮಾಡುವ ಮೂಲಕ ಹೈ ಸ್ಪೀಡ್ ಡೀಸೆಲ್ ದರವನ್ನ ಸುಮಾರು 2 ರೂಪಾಯಿಯಷ್ಟು ಈಗ ದರ ಏರಿಕೆ ಆಗಿರುವಂತದ್ದು. ನಾಳೆ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವಂತಹ ಬೆನ್ನಲ್ಲೇ ಕೂಡ ಈಗ ಮತ್ತೊಮ್ಮೆ ಡೀಸೆಲ್ ದರ ಏರಿಕೆ ಮಾಡಿರುವುದೇನಿದೆ, ಇದು ಜನರಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಒಂದು ಅಂದ್ರೆ ಎಲ್ಲಾ ಡೀಸೆಲ್ ದರ ಮೇಲೆ ಕೂಡ ಆಗಿಲ್ಲ. ಹೈ ಸ್ಪೀಡ್ ಡೀಸೆಲ್ ತೆರಿಗೆ, ಹೈ ಸ್ಪೀಡ್ ಡೀಸೆಲ್ ಮೇಲೆ ಈಗ 2 ರೂಪಾಯಿಯಷ್ಟು ಡೀಸೆಲ್ ಹೆಚ್ಚಾಗಿರುವಂತದ್ದು. ಇದು ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿಯನ್ನು ಹಾಕಿರುವಂತದ್ದು, ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ದುಬಾರಿ ಆಗಿರುವಂತದ್ದು. ಈಗ ತಾನೀಗ ಏನು ಕರ್ನಾಟಕ ರಾಜ್ಯ ಪತ್ರ ಈ ಒಂದು ಅಧಿಸೂಚನೆ ಹೊರಡಿಸಿರುವಂತದ್ದು. ಇದರಲ್ಲಿ HSD ದರ ಅಂದ್ರೆ ಹೈ ಸ್ಪೀಡ್ ಡೀಸೆಲ್ ದರವನ್ನ, ಮಾರಾಟ ತೆರಿಗೆ ದರವನ್ನು ಏರಿಸುವ ಮೂಲಕ ಸುಮಾರು 2 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಸರ್ಕಾರ ಬಂದಾಗಿನಿಂದ ಶ್ರೀಲಕ್ಷ್ಮಿ ದರ ತೆರಿಗೆ ಮೊದಲು ಬಂದ ಕೂಡಲೇ ಕೂಡ ಪೆಟ್ರೋಲ್ ಡೀಸೆಲ್ ಏನು ದರವನ್ನ ಏರಿಕೆ ಮಾಡ್ತು ಟ್ಯಾಕ್ಸ್ ಹಾಕುವ ಮೂಲಕ. ಅದಾದ ನಂತರ ನೀರಿನ ದರ ಏರಿಕೆ ಮಾಡಿರುವಂತದ್ದು, ಹಾಲಿನ ದರ ಏರಿಕೆ ಮಾಡಿರುವಂತದ್ದು. ಈಗ
ಮಾರಾಟ ದರ ತೆರಿಗೆ ಏರಿಕೆ ಮಾಡೋ ಮೂಲಕ 2 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು. ಇದನ್ನ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದು, ಜೊತೆಗೆ ನಾಳೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆ ಏರಿಕೆ ಬಂದಲ್ಲಿ ಕೂಡ ಈಗ ಸರ್ಕಾರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸಂದೇಶ ರವಾನೆ ಮಾಡಿದ್ಯಾ. ಜನರಿಗೆ ಮತ್ತಷ್ಟು ದುಬಾರಿ ಆಗುವಂತ ರೀತಿಯಲ್ಲಿ ಕೂಡ ಈ ಡೀಸೆಲ್ ದರವನ್ನು ಏರಿಕೆ ಮಾಡಿರುವಂತದ್ದು. ಇದನ್ನ ಹಣಕಾಸು ಸಚಿವರಾಗಿರುವಂತಹ ಮುಖ್ಯಮಂತ್ರಿ ಅಥವಾ ಸರ್ಕಾರ ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಜೂನ್ 2024ಕ್ಕೆ ವಿಜಯ್ ಈ ದರಗಳನ್ನ ಹೆಚ್ಚಿಸಲಾಗಿತ್ತು, ಪೆಟ್ರೋಲ್ ಡೀಸೆಲ್ ದರಗಳನ್ನ. ಸೊ ಸೆಸ್ ಅನ್ನ ಕೂಡ ಆಗ್ಲೂ ಕೂಡ ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ ಇಷ್ಟು ಬೇಗನೆ ಮತ್ತೆ ಈ ದರಗಳನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಬೇರೆ ಎಲ್ಲಾ ವಸ್ತುಗಳ ದರ ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸೊ ಯಾಕೆ ಹಿಂಗ್ ಆಗ್ತಾ ಇದೆ? ಸರ್ಕಾರ ಆದಾಯ ಕ್ರೋಢೀಕರಣ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ಯಾ? ಎಲ್ಲೋ ಒಂದ್ ಕಡೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಳ್ಳುವಲ್ಲಿ ಎಡವಿದ್ಯಾ? ಸರ್ಕಾರದ ಬೊಕ್ಕಸಕ್ಕೆ ಹಣ ಬರ್ತಾ ಇಲ್ವಾ? ಯಾಕೆ ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗ್ತಾ ಇದೆ? ರೈಟ್, ಅಪ್ಡೇಟ್ ಬ್ರೇಕಿಂಗ್ ಬಂದಿದೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ಜೂನ್ 2024ಕ್ಕೆ ರಾಜ್ಯ ಸರ್ಕಾರ 3 ರೂಪಾಯಿ ಹೆಚ್ಚಳ ಮಾಡಿತ್ತು, ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚಳ ಮಾಡಿತ್ತು. ಸೊ ಈಗ ಮತ್ತೊಮ್ಮೆ ಹೈಸ್ಪೀಡ್ ಡೀಸೆಲ್ಗೆ ತೆರಿಗೆಯನ್ನ ಏರಿಕೆ ಮಾಡಲಾಗಿದೆ. ಯಾಕೆ ಮತ್ತೆ ತೆರಿಗೆಯನ್ನ ಏರಿಕೆ ಮಾಡಲಾಯಿತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಎರಡಕ್ಕೂ ಕೂಡ ಈ ಹಿಂದೆ ಸೆಸ್ ಅನ್ನ ಹೆಚ್ಚಳ ಮಾಡಿತ್ತು. ಈಗ ಹೈಸ್ಪೀಡ್ ಡೀಸೆಲ್ಗೆ ತೆರಿಗೆ ಏರಿಕೆ ಮಾಡ್ತಾ ಇದೆ ಸರ್ಕಾರ. ಯಾಕೆ ಹೆಚ್ಚಿನ ತೆರಿಗೆ ಸಂಗ್ರಹ ಆಗ್ತಾ ಇಲ್ವಾ? ರಾಜ್ಯ ಸರ್ಕಾರ ಈಗ ಬೇರೆ ಬೇರೆ ಸ್ಟೇಟ್ ಅಲ್ಲಿ ನೋಡಿದ್ರೆ ಅದು ಹೈಸ್ಪೀಡ್ ಡೀಸೆಲ್ ಇರ್ಬೋದು ಅಥವಾ ನಾರ್ಮಲ್ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ರೇಟ್ ವೇರಿಯೇಷನ್ ಇದೆ. ಕೆಲವು ರಾಜ್ಯಗಳಲ್ಲಿ ಕಡಿಮೆ ಇದೆ. ಯಾಕೆ ಕರ್ನಾಟಕದಲ್ಲಿ ಇಷ್ಟು ಜಾಸ್ತಿ ತೆರಿಗೆ? ಯಾಕೆ ಜಾಸ್ತಿ? ಲೆಟ್ಸ್ ಗೋ ಬ್ಯಾಕ್ ಟು ವಿಜಯ್. ವಿಜಯ್, ಕರ್ನಾಟಕದಲ್ಲಿ ಯಾಕೆ ಈ ರೀತಿ ತೆರಿಗೆ ಹೆಚ್ಚಳ ಆಗ್ತಾ ಇದೆ? ಯಾಕೆ ತೆರಿಗೆ ಮೇಲೆ ತೆರಿಗೆ ಬರೆಯನ್ನ ಜನಕ್ಕೆ ಹಾಕ್ತಾ ಇದೆ ಸರ್ಕಾರ? ಶ್ರೀಲಕ್ಷ್ಮಿ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ ಅನ್ನುವಂಥದ್ದು, ಜೊತೆಗೆ ಈಗ 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 ಆಲ್ರೆಡಿ ಹಲವು ದರಗಳನ್ನ ಏರಿಕೆ ಮಾಡೋ, ಪೆಟ್ರೋಲ್ ಡೀಸೆಲ್ ದರ ತೆರಿಗೆ, ಕಸದ ಮೇಲಿನ ಸೆಸ್ಸು, ಒಂದ್ ಕಡೆ ನೀರಿನ ಮೇಲಿನ ತೆರಿಗೆ ಹಾಕಿರುವಂತದ್ದು, ಮತ್ತೊಂದ್ ಕಡೆ ಏನು ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿರುವಂತದ್ದು, ನೋಂದಣಿಗಳ ಶುಲ್ಕ ಜಾಸ್ತಿ ಮಾಡಿರುವಂತದ್ದು, ಇವೆಲ್ಲವೂ ಕೂಡ ತೆರಿಗೆ ಜಾಸ್ತಿ ಮಾಡಿರುವಂತದ್ದು ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ ಅಥವಾ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಕ್ಕೆ ಆಗ್ತಾ ಇಲ್ಲ ಅಂತ? ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಕ್ಕೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಅಷ್ಟೊಂದು ಏನ್ ಗ್ಯಾರಂಟಿ ಯೋಜನೆಗೆ ಎಷ್ಟೊಂದು ಹಣ ಖರ್ಚಾಗುತ್ತೆ, ಅದಕ್ಕಿಂತ ಹೆಚ್ಚು ಈ ಟ್ಯಾಕ್ಸ್ ಗಳಿಂದ ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎತ್ತ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಪ್ರಶ್ನೆ, ಪ್ರತಿಪಕ್ಷ ಪ್ರಶ್ನೆ ಆಗಿರುವಂತದ್ದು. ಮತ್ತು ಈಗ ತೆರಿಗೆ ಏನು ಜಾಸ್ತಿ ಮಾಡುವ ಮೂಲಕ ನಾಳೆ ಖಂಡಿತವಾಗ್ಲೂ ಕೂಡ ಇದೇ ಆನ್ಸರ್ ಬರುತ್ತೆ ಸರ್ಕಾರದಿಂದ. ಏನ್ ಆನ್ಸರ್ ಬರುತ್ತೆ? ಅಕ್ಕಪಕ್ಕದ ರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೊಂದ್ ಕಡೆ ಏನ್ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇಲ್ಲೆಲ್ಲವೂ ಕೂಡ ನಮ್ಮ ಮೇಲೆ ಇರುವಂತಹ ಡೀಸೆಲ್ ಮತ್ತು ಪೆಟ್ರೋಲ್ ಕಡಿಮೆ ಅಂದ್ರೆ ಜಾಸ್ತಿ ಇದೆ ಅಂತ ಹೇಳುವ ಮೂಲಕ ಸಬೂಬು ಅಥವಾ ಅದರ ಸಮರ್ಥನೆ ಕೊಡುವಂತಹ ನಾಳೆ ಇದೇ ಸಿದ್ಧ ಉತ್ತರ ಇರುತ್ತೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಂತ ಪ್ರಶ್ನೆ ಬಂದಿರುವಂತದ್ದು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಷ್ಟಿದೆ, ಕಡಿಮೆ ಇದೆ, ಜಾಸ್ತಿ ಇದೆ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಯಾಕೆ ಜಾಸ್ತಿ ಈ ರೀತಿ ತೆರಿಗೆ ಆಗ್ತಾ ಇದ್ದಾರೆ ಅಂದ್ರೆ ಏನು ದರ ಏರಿಕೆ ಆಗಿದೆ ಅಂತ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀಲಕ್ಷ್ಮಿ, ಬೆಲೆ ಏರಿಕೆಯ ವಿರುದ್ಧ ಅದು ಯಾವುದೇ ಪಕ್ಷ ಇರಲಿ, ಬೆಲೆ ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಅದರ ಬಿಸಿ ತಟ್ಟುವಂಥದ್ದು, ಅದರ ಹೊರೆ ಆಗುವಂಥದ್ದು, ಅದು ಯಾರೇ ಮಾಡಿದ್ರು ಕೂಡ ಅದು ಜನರ ಆಕ್ರೋಶಕ್ಕೆ ಗುರಿ ಆಗುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಕೂಡ ಮಾತಾಡಿದಂತ ಕಾಂಗ್ರೆಸ್ ಅದನ್ನ ಪ್ರತಿಭಟಿಸಿ ಅದನ್ನ ಖಂಡಿಸಿ ಬೆಲೆ ಏರಿಕೆ ಸಂಬಂಧಪಟ್ಟಂತೆ. ವಿಜಯ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೇಂದ್ರದಿಂದ ಡೀಸೆಲ್ ಮಾರಾಟ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥದ್ದು, ಆ ಬೆನ್ನಲ್ಲೇ ತೆರಿಗೆಯನ್ನ ರಾಜ್ಯ ಸರ್ಕಾರ ಹೆಚ್ಚಿಸಿದೆ. ನೋಡಿ, ಡೀಸೆಲ್ ಮಾರಾಟ ತೆರಿಗೆಯನ್ನ ಕೇಂದ್ರ ಇಳಿಕೆ ಮಾಡಿದ್ರೆ ರಾಜ್ಯ ಸರ್ಕಾರ ಇದನ್ನ ಹೆಚ್ಚಳ ಮಾಡ್ತಾ ಇದೆ. ಬೆಳಗ್ಗೆ ಅಷ್ಟೇ ಯಡಿಯೂರಪ್ಪ ಕೂಡ ಮಾತನಾಡ್ತಾ ಈ ಸುಳಿವನ್ನ ನೀಡಿದ್ರು. ರಾಜ್ಯ ಸರ್ಕಾರ ದರ ಏರಿಕೆ ಮಾಡಬಹುದು ಅಂತ ಕೂಡ ಹೇಳಿದ್ರು. 2 ರಿಂದ 3 ರೂಪಾಯಿ ಹೆಚ್ಚಳ ಮಾಡಬಹುದು ಅಂತ ಸುಳಿವನ್ನ ಕೊಟ್ಟಿದ್ರು. ಸೊ ಆಲ್ರೆಡಿ ಹಾಲಾಯ್ತು, ನೀರಾಯ್ತು, ವಿದ್ಯುತ್ ಶಕ್ತಿ ಆಯ್ತು, ಪ್ರತಿಯೊಂದಕ್ಕೂ ಕೂಡ ದರ ಹೆಚ್ಚಳ ಇರುವ ಹಿನ್ನೆಲೆಯಲ್ಲಿ ವೆಲ್ಫೇರ್ ಸ್ಟೇಟ್ ಆಗಿ ಜನಗಳ ಕಲ್ಯಾಣವನ್ನ ನೋಡೋದ್ರ ಬದಲಾಗಿ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ. ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ
ರೈಟ್, ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ, ಪೆಟ್ರೋಲ್ ಬಂಕ್ ಹತ್ರ ಇದ್ದಾರೆ. ಜನಗಳ ನಾಡಿ ಮಿಡಿತ ಏನು ಅನ್ನೋದನ್ನ ನೇರವಾಗಿ ದೀಪ್ತಿ ನಿಮಗೆ ತಲುಪಿಸ್ತಾ ಇದ್ದಾರೆ. ದೀಪ್ತಿ, ಜನ ಏನ್ ಹೇಳ್ತಾರೆ? ಯಾಕಂದ್ರೆ ಕೇಂದ್ರ ಸರ್ಕಾರ ಮಾರಾಟ ತೆರಿಗೆಯನ್ನು ಇಳಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೂ ಇಳಿಕೆ ಮಾಡಬೇಕಾಗಿತ್ತಲ್ವಾ? ಬದಲಾಗಿ ₹2, ₹3 ಜಾಸ್ತಿ ಮಾಡಕ್ ಹೊರಟಿದೆ ಸರ್ಕಾರ ಅಂತಂದ್ರೆ ಜನರಿಗೆ ಇದೊಂದು ಮತ್ತೊಂದು ದೊಡ್ಡ ಬರೆ ಅಲ್ವಾ? ಏನ್ ಹೇಳ್ತಾರೆ ಜನ? ದೀಪ್ತಿ. ಶ್ರೀಲಕ್ಷ್ಮಿ, ಬೆಳಿಗ್ಗೆಯಿಂದನೂ ಕೂಡ ಎಲ್ಲದರ ಬೆಲೆ ದುಬಾರಿ ಅಂತ ಹೇಳಿ ದುಬಾರಿ ದುನಿಯಾದ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದೀವಿ. ಇದರಿಂದ ಸುಧಾರಿಸಿಕೊಳ್ಳೋ ಹೊತ್ತಿಗೆ ಇದೀಗ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಕೂಡ ಹೆಚ್ಚಳ ಮಾಡಿರುವಂತದ್ದು. ಹೈ ಸ್ಪೀಡ್ ಪೆಟ್ರೋಲ್ ಏನಿದೆ ಅದರ ದರವನ್ನ ₹2 ಹೆಚ್ಚಳ ಮಾಡಿ ಈಗ ಮತ್ತೊಂದು ಬರೆಯನ್ನ ಎಳೆದಿದ್ದಾರೆ. ಸದ್ಯಕ್ಕೆ ನಾನೀಗ ರೆಡ್ಡಿ ಪೆಟ್ರೋಲ್ ಬಂಕ್ ಬಳಿನೇ ಇದ್ದೀನಿ. ಅಂದ್ರೆ ಇವತ್ತಿನಿಂದ ಮಧ್ಯರಾತ್ರಿಯಿಂದನೇ ಈ ಒಂದು ಹೊಸ ದರ ಏರಿಕೆ ಆಗ್ತಾ ಇದೆ. ಡೀಸೆಲ್ ದರ ₹2 ಹೆಚ್ಚಳ ಆಗ್ತಿರುವಂತದ್ದು. ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನೋಡೋಣ ಸರ್, ಹೇಳಿ, ಇವತ್ತಿನಿಂದ ₹2 ಹೆಚ್ಚಳ ಮಾಡ್ತಾ ಇದ್ದಾರೆ ಮಧ್ಯರಾತ್ರಿಯಿಂದ, ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ? ಮೇಡಮ್, ಇಡೀ ರಾಜ್ಯದಲ್ಲೇ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲೇ ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಾರೆ, ಹೋರಾಟ ಮಾಡ್ತಾರೆ. ನೀವು ಮಾಧ್ಯಮದವರು ಬಂದು ಅದ್ಭುತವಾಗಿ ಜನಗಳಿಗೋಸ್ಕರ ಒಂದು ಒಳ್ಳೆ ದೃಷ್ಟಿಯಿಂದ ನೀವು ಒಂದು ಒಳ್ಳೆ ವಿಚಾರನ ಪೋಟ್ರೆ ಮಾಡ್ತೀರಾ. ಸರ್ಕಾರ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. 1 ದಿನ 2 ದಿನ 3 ದಿನ ಮೇಡಮ್ ತಿರ್ಗಾ ಸುಮ್ಮನಾಗ್ತಾರೆ. ನಾವು ಅದೇನು ಹೇಳ್ತಿರಲ್ಲ, ಬಲಿಕ ಬಕರ ಅಂತೇಳಿ ನಾವುಗಳು ನಮ್ ಜೋಬಿಂದ ಹಾಕೊಂಡು ನಮ್ ಸಂಬಳಗಳು ಹೆಚ್ಚಳ ಆಗಲ್ಲ. ಬಟ್ ಸರ್ಕಾರಿಗಳು ನೋಡಿ ಪೆಟ್ರೋಲು ಡೀಸೆಲ್ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳಿ ನಮ್ಮ ಹತ್ರ ಲೂಟಿ ಮಾಡ್ತಿದ್ದಾರೆ. ಬಹಳ ದುಃಖ ಆಗುತ್ತೆ ಹೇಳಲಿಕ್ಕೆ. ಈ ವ್ಯವಸ್ಥೆ ಜೊತೆಗೆ ನಾವು ಹೊಂದ್ಕೊಂಡು ಬಾಳ್ತಿದೀವಿ ಮೇಡಮ್. ಬಹಳ ಬೇಜಾರಾಗುತ್ತೆ. ನೀವೇ ಅರ್ಥ ಮಾಡಿ. ಎಲ್ಲದ್ರ ದರ ಹೆಚ್ಚಳ ಆಗಿದೆ. ಡೀಸೆಲ್ ಕೂಡ ₹2 ಹೆಚ್ಚಳ ಅದಕ್ಕೆ ಹೌದು ಮೇಡಮ್. ಯಾವ್ದೋ ಮಹಿಳೆಯರಿಗೆ ಈಗ ಬಸ್ ಉಚಿತ ಅನ್ಕೊಂಡು ಅದ್ರಲ್ಲಿ ಒಂದಷ್ಟು ನಮ್ಮ ಸರ್ಕಾರನ ಕೆಳಗೆ ಬೆಳೆಸಿದ್ರು. ನಾನು ಹೇಳೋದು ಬಿಜೆಪಿ ಕಾಂಗ್ರೆಸ್ ಅನ್ನೋದಲ್ಲ. ದಯವಿಟ್ಟು ಜನಗಳ ಹಿತದೃಷ್ಟಿಯಿಂದ ಅವರುಗಳು ಸೇವೆ ಮಾಡ್ರಿ, ಅವ್ರುಗಳಿಗೆ ಒಳ್ಳೆ ಅನುಕೂಲ ಆಗುವಂತದ್ದು ಮಾಡ್ಕೊಡ್ರಿ. ₹2 ಜಾಸ್ತಿ ಮಾಡಿ ₹1,00,00,000 ಲೂಟಿ ಮಾಡ್ತಾರೆ. ಜನಗಳಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ. ಜನಗಳಿಗೆ ಗೊತ್ತಿದ್ರು ಆ ವ್ಯವಸ್ಥೆ ಜೊತೆಗೆ ಬದುಕಬೇಕು. ಇಲ್ಲ ಅಂದ್ರೆ ಥ್ರೆಟ್ನಿಂಗು ಇನ್ನೊಂದು. ನಾನು ಯಾರದೋ ಒಂದು ವಿರೋಧ ಪಕ್ಷದವರು ಧ್ವನಿ ಎತ್ತಿದ್ರೆ ನಮ್ಮ ಥ್ರೆಟ್ನಿಂಗ್ ಬರುತ್ತೆ. ಸೊ ಹೌದು, ಅದರಿಂದ ನಾವು ಗಪ್ಚುಪ್ ಫ್ಯಾಮಿಲಿಗಳಿದೆ. ಈಗ ನಮ್ಮ ನಂಬಿ ಇಷ್ಟು ಜೀವಗಳಿದೆ. ಅದೆಲ್ಲವೂ ಬಹಳ ಬೇಸರ ಆಗುತ್ತೆ ಮೇಡಮ್.